ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರಲಿದೆ. ಹಳೆಯ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇರದೇ ಇದ್ರೂ ಹಳೆಯ ತೆರಿಗೆ ನಿಯಮಗಳಲ್ಲಿ ಮಹತ್ತರ ಬದಲಾವಣೆಗಳು ಕಂಡುಬರಲಿದ್ದು ಇನ್ನಷ್ಟು ತೆರಿಗೆ ನಿಯಮಗಳು ಸರಳೀಕೃತವಾಗಲಿದೆ. ಹೌದು, ಏಪ್ರಿಲ್ 1, 2026ರಿಂದ ಹೊಸ ಆದಾಯ ತೆರಿಗೆ ನಿಯಮಗಳು ಜಾರಿಗೆ ಬರಲಿದ್ದು 6 ದಶಕಗಳಷ್ಟು ಹಳೆಯದಾದ 1961ರ ಆದಾಯ ತೆರಿಗೆ ಕಾಯ್ದೆಯನ್ನ ರದ್ದುಗೊಳಿಸಿ ಹೊಸ ಕಾಯ್ದೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಫಾರ್ಮ್ 16ನ ಬದಲಿಗೆ ಫಾರ್ಮ್ 130 ಜಾರಿಗೆ ಬರಲಿದೆ. ಅಷ್ಟೇ ಅಲ್ಲದೆ ಆಹಾರ ಭತ್ಯೆ, HRA ಇವುಗಳಲ್ಲಿ ಬದಲಾವಣೆಗಳು ಆಗಲಿದ್ದು ತೆರಿಗೆ ವಿನಾಯಿತಿ ಪಡೆಯುವ ಅವಕಾಶ ಇದೆ. ಇನ್ನು ಪ್ಯಾನ್ ಬಳಕೆಯ ನಿಯಮಗಳು ಬಿಗಿಯಾಗಲಿದ್ದು ಯಾವೆಲ್ಲ ನಿಯಮಗಳು ಜಾರಿಗೆ ಬರಲಿವೆ, ಇದರಿಂದಾಗುವ ಪರಿಣಾಮ ಏನು ನೋಡೋಣ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬರಲಿದೆ. ಈ ಮೂಲಕ ಭಾರತದಲ್ಲಿ ಸುಮಾರು 60 ದಶಕಗಳವರೆಗೂ ಇದ್ದ ಹಳೆಯದಾದ ಆದಾಯ ತೆರಿಗೆ ಕಾಯ್ದೆ 1961 ಪರಿಷ್ಕರಣೆಯಾಗ್ತಾ ಇದ್ದು ಹೊಸ ನಿಯಮಗಳು ಜಾರಿಗೆ ಬರ್ತಿವೆ. ಇನ್ನು ನಿಮ್ಮ ಹಳೆಯ ತೆರಿಗೆ ಸ್ಲ್ಯಾಬ್ಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದಾಗ್ಯೂ ಹಳೆಯ ತೆರಿಗೆ ನಿಯಮಗಳು ಪರಿಷ್ಕರಣೆಯಾಗಿದ್ದು ಇನ್ನಷ್ಟು ಸರಳೀಕೃತವಾಗಲಿದೆ. ಅಂದರೆ ಆದಾಯ, ಕಡಿತಗಳು, ಸಂಬಳ, ಬಂಡವಾಳ ಲಾಭಗಳು, ಬಹಿರಂಗಗೊಳಿಸುವಿಕೆಗಳನ್ನು ಹೇಗೆ ವರದಿ ಮಾಡಲಾಗುತ್ತೆ, ಪರಿಶೀಲಿಸಲಾಗುತ್ತೆ, ಸಲ್ಲಿಸಲಾಗುತ್ತೆ ಅನ್ನೋದು ಬದಲಾಗಲಿದೆ. ಈ ಕುರಿತು ಸರ್ಕಾರ ಹೇಳುವಂತೆ ಇದು ಕೇವಲ ತೆರಿಗೆ ಪರಿಷ್ಕರಣೆಯಲ್ಲ, ಬದಲಾಗಿ ಕಾನೂನನ್ನ ಪುನಃ ಬರೆಯಲಾಗಿದೆ. ಇದರ ಪ್ರಕಾರ ಈ ಪರಿಷ್ಕರಣೆ ಅಧಿಕ ತೆರಿಗೆ ಪಾವತಿಸುವುದನ್ನು ಕೇಂದ್ರೀಕರಿಸುವುದಕ್ಕಿಂತ ಹೆಚ್ಚಾಗಿ ತೆರಿಗೆಯನ್ನ ಹೆಚ್ಚು ನಿಖರವಾಗಿ ವರದಿ ಮಾಡೋದ್ರ ಮೇಲೆ ಕೇಂದ್ರೀಕರಿಸಿ ಸರಳೀಕೃತಗೊಳಿಸಲಾಗಿರುವ ನಿಯಮಗಳಾಗಿದೆ. ಈ ಹೊಸ ನಿಯಮಗಳ ಪ್ರಕಾರ ಊಟದ ಕೂಪನ್ಗಳು, ವೋಚರ್ಗಳು, ಸೋಡೆಸ್ಕೋ, ಫ್ಲಕ್ಸಿ, ಜಾಗಲ್ನಂತಹ ಕಾರ್ಡ್ಗಳನ್ನು ಪಡೆಯುವ ಅಥವಾ ಸಬ್ಸಿಡಿ ಹೊಂದಿದ್ದು ಕಚೇರಿ ಕ್ಯಾಂಟೀನ್ಗಳನ್ನು ಬಳಸುವ ಸಂಬಳ ಪಡೆಯುವ ಉದ್ಯೋಗಿಗಳು ಗಮನಾರ್ಹವಾಗಿ ಹೆಚ್ಚಿನ ತೆರಿಗೆ ವಿನಾಯಿತಿ ಪಡೆಯಲಿದ್ದಾರೆ. ಅಂದರೆ ಉದ್ಯೋಗದಾತರು ಉದ್ಯೋಗಿಗಳ ಪ್ರತಿ ಊಟಕ್ಕೆ ನೀಡ್ತಾ ಇದ್ದ ₹50 ವಿನಾಯಿತಿ ಮಿತಿಯನ್ನು ₹200ಗೆ ಹೆಚ್ಚಳ ಮಾಡಲಾಗಿದೆ. ಸರಳವಾಗಿ ಹೇಳಬೇಕು ಅಂದರೆ ಈ ಮೊದಲು ಒಬ್ಬ ಉದ್ಯೋಗದಾತ ದಿನಕ್ಕೆ ತಲಾ ₹50 ಮೌಲ್ಯದ 2 ಊಟಗಳನ್ನು ಒದಗಿಸಿದರೆ ₹100 ಮಾತ್ರ ವಿನಾಯಿತಿಗೆ ಅರ್ಹವಾಗ್ತಾ ಇತ್ತು. ಆದರೆ ಪರಿಷ್ಕೃತ ಮಿತಿಯೊಂದಿಗೆ ಪ್ರತಿ ಊಟಕ್ಕೆ ₹200 ವಿನಾಯಿತಿ ಇದ್ದು ಈಗ ದಿನಕ್ಕೆ ₹400ವರೆಗೂ ತೆರಿಗೆ ವಿನಾಯಿತಿ ಪಡೆಯಬಹುದು. ಹೀಗೆ ಇದನ್ನು ಒಂದು ತಿಂಗಳಿಗೆ 22 ಕೆಲಸದ ದಿನಗಳು ಅಂತ ಲೆಕ್ಕ ಹಾಕಿದ್ರೆ ಸುಮಾರು ₹8,800. ಇನ್ನು ಒಂದು ವರ್ಷಕ್ಕೆ ₹1,05,600ವರೆಗೂ ವಿನಾಯಿತಿ ಪಡೆಯಬಹುದು. ಹೀಗೆ ಇನ್ನು ಮುಂದೆ ನೌಕರರು ಕೇವಲ ಊಟದ ಭತ್ಯೆಯ ಮೂಲಕವೇ ವರ್ಷಕ್ಕೆ ₹1,00,000ಗಿಂತ ಹೆಚ್ಚಿನ ತೆರಿಗೆ ವಿನಾಯಿತಿ ಪಡೆಯಬಹುದು. ಹೊಸ ನಿಯಮಗಳು ಮನೆ ಬಾಡಿಗೆ ಭತ್ಯೆ ಕ್ಲೇಮ್ಗಳ ಚೌಕಟ್ಟನ್ನು ಉಳಿಸಿಕೊಂಡಿದೆ, ವಿಸ್ತರಿಸಿದೆ. ಈ ಮೂಲಕ ಈ ಹಿಂದೆ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತಾ ನಗರಗಳು ಮಾತ್ರ ಇದ್ವು. ಆದರೆ ಇದೀಗ ಈ ಮೆಟ್ರೋ ನಗರಗಳ ಪಟ್ಟಿಗೆ ಬೆಂಗಳೂರು, ಪುಣೆ, ಅಹಮದಾಬಾದ್, ಹೈದರಾಬಾದ್ ಸೇರ್ಪಡೆಯಾಗಿದ್ದು ಇನ್ನು ಮುಂದೆ ಈ ನಗರಗಳಲ್ಲಿ ವಾಸಿಸುವವರು ಸಹ ಶೇಕಡ 50% HRA ವಿನಾಯಿತಿಯನ್ನು ಪಡೆಯಬಹುದು. ಇನ್ನು ಉಳಿದ ನಗರಗಳು 40% HRA ಶ್ರೇಣಿಯ ಅಡಿಯಲ್ಲಿ ಮುಂದುವರಿಯುತ್ತೆ. ಆದಾಗ್ಯೂ ಈ ನಿಯಮಗಳು ಕೇವಲ ನಿರ್ಬಂಧಗಳೊಂದಿಗೆ ಬರ್ತಾ ಇದ್ದು HRA ಪಡೆಯಲು ಭೂ ಮಾಲೀಕರೊಂದಿಗೆ ನಿಮ್ಮ ಸಂಬಂಧವನ್ನ ಬಹಿರಂಗಪಡಿಸುವಿಕೆ ಅಗತ್ಯ ಇರುತ್ತೆ. ಸಂಬಳ ಪಡೆಯುವ ನೌಕರರು ಉದ್ಯೋಗದಾತರಿಂದ ಆದಾಯ ಲೆಕ್ಕಾಚಾರ, TDS ಕಡಿತದ ಸಮಯದಲ್ಲಿ ಪ್ರತ್ಯೇಕ ಘೋಷಣೆಯಾದ ಫಾರ್ಮ್ 124ನಲ್ಲಿ ಭೂ ಮಾಲೀಕರ ವಿವರವನ್ನು ಒದಗಿಸಬೇಕು. ಇದು HRA ಕ್ಲೈಮ್ ಮಾಡುವಾಗ ಭೂ ಮಾಲೀಕರ ಗುರುತನ್ನು ಬಹಿರಂಗಪಡಿಸುವುದನ್ನು ಕಡ್ಡಾಯಗೊಳಿಸುತ್ತೆ. ಈ ಮೂಲಕ ಕಾಲ್ಪನಿಕ ಬಾಡಿಗೆ ಕ್ಲೇಮ್ಗಳ ಅಂದರೆ ಪೋಷಕರ ಅಥವಾ ಸಂಬಂಧಿಕರ ನಿವಾಸಗಳಲ್ಲಿದ್ದು ಬಾಡಿಗೆ ಎಂದು ಹೇಳುವವರು ಮೇಲಿನ ತಪಾಸಣೆಗಳನ್ನು ಬಿಗಿಗೊಳಿಸುತ್ತೆ. ಇನ್ನು ಆದಾಯ ತೆರಿಗೆ ಕಾಯ್ದೆ 2025 ಫಾರ್ಮ್ 16 ಕ್ಯಾನ್ಸಲ್ ಮತ್ತು ಫಾರ್ಮ್ 130ಗೆ ಎಂಟ್ರಿ. ಏಪ್ರಿಲ್ 1ರಿಂದ ಉದ್ಯೋಗದಾತರು ಫಾರ್ಮ್ 16 ಅನ್ನು ನೀಡುವುದಿಲ್ಲ, ಬದಲಿಗೆ ಫಾರ್ಮ್ 130ಯಿಂದ ಬದಲಾಯಿಸಲಾಗುತ್ತೆ. ಇನ್ನು ಇವೆರಡರ ನಡುವಿನ ವ್ಯತ್ಯಾಸ ನೋಡೋದಾದ್ರೆ ಈ ಹೊಸ ನಿಯಮ ಯಾಕಿಷ್ಟು ಮುಖ್ಯ ಅಂತ ನೋಡೋದಾದ್ರೆ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಿಖರವಾದ ಸಿಸ್ಟಮ್ ಡೇಟಾವನ್ನು ಅವಲಂಬಿಸಿರುತ್ತೆ.
ನಿಮ್ಮ ಉದ್ಯೋಗದಾತರ ಟಿಡಿಎಸ್ ಫೈಲಿಂಗ್ನಲ್ಲಿ ದೋಷ ಇದ್ರೆ ನಿಮ್ಮ ಐಟಿಆರ್ ಮತ್ತು ಮರುಪಾವತಿ ವಿಳಂಬವಾಗಬಹುದು. ಆದರೆ ಈ ಐಟಿಆರ್ ಫಾರ್ಮ್ಗಳು ಅದಕ್ಕಿಂತ ಭಿನ್ನವಾಗಿ ಇರಲಿದೆ. ಈ ಹೊಸ ಫಾರ್ಮ್ನಲ್ಲಿ ಸಂಬಳ, ಕಡಿತಗಳ ಸ್ಪಷ್ಟ ವಿವರಣೆ, ಅಲ್ಪಾವಧಿ, ದೀರ್ಘಾವಧಿಯ ಬಂಡವಾಳ ಲಾಭಗಳ ಪ್ರತ್ಯೇಕ ವರದಿ, ಸಂಕೀರ್ಣ ಸಂದರ್ಭಗಳಲ್ಲಿ ಆಸ್ತಿ ಬಹಿರಂಗಪಡಿಸುವಿಕೆ, ಆಸ್ತಿ ಮೌಲ್ಯಮಾಪನ, ಹಿಡುವಳಿ ಅವಧಿಗೆ ವ್ಯಾಖ್ಯಾನಿಸಲಾದ ವಿಧಾನ, ಹೂಡಿಕೆದಾರರು, ಅನಿವಾಸಿ ಭಾರತೀಯರು, ಹೆಚ್ಚು ಆದಾಯ ಗಳಿಸುವವರಿಗೆ ಹೆಚ್ಚಿನ ಡೇಟಾ, ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಉತ್ತಮ ಪೂರ್ವ ಭರ್ತಿ ಮಾಡಿದ ಆದಾಯ, ಈ ಎಲ್ಲ ಅಂಶಗಳನ್ನು ಒಳಗೊಂಡಿರಲಿದೆ. ಇನ್ನು ಕಾರು ಖರೀದಿ, ಮಾರಾಟ ಮತ್ತು ಇತರ ಹೆಚ್ಚಿನ ಮೌಲ್ಯದ ಖರ್ಚುಗಳು ಸೇರಿದ ಹಾಗೆ ಹೆಚ್ಚಿನ ವಹಿವಾಟುಗಳಲ್ಲಿ ಈಗ ಪ್ಯಾನ್ ಕಾರ್ಡ್ ಅಗತ್ಯ ಇರುತ್ತೆ. ಈ ಕುರಿತು ವರದಿ ಮಾಡುವುದು ಕಡ್ಡಾಯ. ಮತ್ತೊಂದು ಗಮನಾರ್ಹ ಬದಲಾವಣೆ ಅಂದರೆ ಒಬ್ಬ ವ್ಯಕ್ತಿ ತೆರಿಗೆ ವ್ಯವಸ್ಥೆಯನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅನ್ನೋದು. ಈ ಹಿಂದೆ ಹೊಸ ವ್ಯವಸ್ಥೆಯನ್ನ ಆಯ್ಕೆ ಮಾಡಲು ಪ್ರತ್ಯೇಕ ನಮೂನೆ ಇತ್ತು. ಈಗ ಜನ ಐಟಿಆರ್ ಒಳಗೆ ಮಾತ್ರ ಆಯ್ಕೆ ಮಾಡ್ತಾರೆ. ಇದಲ್ಲದೆ ನಿಖರವಾದ ಫೈಲ್ ಮಾಡುವವರಿಗೆ ಮರುಪಾವತಿ ವೇಗವಾಗಿರಲಿದ್ದು, ಹೊಂದಾಣಿಕೆಯಾಗದ ಸಂದರ್ಭಗಳಲ್ಲಿ ನಿಧಾನವಾಗಲಿದೆ. ಹೆಚ್ಚುವರಿಯಾಗಿ ನೀವು 2 ಮನೆಗಳನ್ನು ಹೊಂದಿದ್ರೂ ಸಹ ಷರತ್ತುಗಳಿಗೆ ಒಳಪಟ್ಟು ಈಗ ಈ ಸರಳ ಫಾರ್ಮ್ಗಳನ್ನು ಬಳಸಬಹುದು. ಆದರೆ ಈ ಹೊಸ ಆದಾಯ ತೆರಿಗೆ ನಿಯಮ 2025ರ ಅಡಿಯಲ್ಲಿ ತೆರಿಗೆ ಸ್ಲ್ಯಾಬ್ಗಳು, ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂತೆಯೇ ಹೊಸ ತೆರಿಗೆಗಳಿಲ್ಲ. ಇನ್ನು ಈ ಹಿಂದಿನ ಎಲ್ಲ ಹಕ್ಕುಗಳು, ಹೊಣೆಗಾರಿಕೆಗಳು ಮಾನ್ಯವಾಗಿರುತ್ತೆ. ಹಾಗಾದರೆ ಏಪ್ರಿಲ್ ಮೊದಲು ನೀವು ಮಾಡಬೇಕಾಗಿರುವುದಾದ್ರೂ ಏನು? ಹಳೆಯ ಮತ್ತು ಹೊಸ ಪದ್ಧತಿಯ ಪ್ರಯೋಜನಗಳನ್ನು ಮರು ಲೆಕ್ಕಾಚಾರ ಮಾಡಿ. HR ಜೊತೆ ಸಂಬಳ ರಚನೆಯನ್ನು ಪರಿಶೀಲಿಸಿ. HRAಗಾಗಿ ಮನೆ ಮಾಲೀಕರ ವಿವರಗಳು ನಿಜವಾದುವು ಎಂದು ಖಚಿತಪಡಿಸಿಕೊಳ್ಳಿ. ಬಂಡವಾಳ ಲಾಭದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಟ್ರ್ಯಾಕ್ ಮಾಡಿ. ಹೂಡಿಕೆಗಳು ಮತ್ತು ಖರೀದಿಗಳಲ್ಲಿ ಪ್ಯಾನ್ ಲಿಂಕ್ ಅನ್ನು ಪರಿಶೀಲಿಸಿ. ತ್ರೈಮಾಸಿಕಕ್ಕೆ ಒಮ್ಮೆ ಉದ್ಯೋಗದಾತರೊಂದಿಗೆ TDS ನಿಖರತೆಯನ್ನು ಪರಿಶೀಲಿಸಿ.